ಹತ್ತರಿಗೆ ವಾಪ ಅವನಕ್ಕನ್ ತಲೆ ಕೆಟ್ಟೋಯ್ತು ಮಗ ಇವತ್ತು ಅವನ ಅಜ್ಜಿ. ಈ ಥರನೂ ಔಟ್ ಆಗಬೇಕಾ ಮಗ? ಇಂಗ್ಲೆಂಡ್ ಅವ್ರ ನಸೀಬು ಬರ್ದಿತ್ತು ಅಂತ ಕಾಣಿಸುತ್ತೆ ಇವತ್ತು ಇಂಗ್ಲೆಂಡೇ ಗೆಲ್ಲಬೇಕು ಅಂತ. ಇದಕ್ಕಿಂತ ಒಂದು ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಬೇಕಾ? ಅದು ಲಾಸ್ಟ್ ವಿಕೆಟು ಇಂಥ ಒಂದು ಸ್ಟೇಜಲ್ಲಿ ಇಂಥ ಒಂದು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡಿರೋಂಥ ಮ್ಯಾಚಲ್ಲಿ ಸಿರಾಜ್ ಭಯ್ಯ ಈ ಥರ ಔಟ್ ಆಗ್ತಾರೆ ಅಂತಂದರೆ ನಗುವುದೋ ಅಳುವುದೋ ನೀವೇ ಹೇಳಿ. ಒಂದೇ ಒಂದು ಬೈಲು ಮಗ, ಒಂದೇ ಒಂದು ಬೈಲು. ಡಿಫೆನ್ಸ್ ಮಾಡಿರೋಂಥ ಬಾಲು ಮತ್ತೆ ರಿವರ್ಸ್ ಹೋಗ್ಬಿಟ್ಟು ಉಳ್ಕೊಂಡು ಹೋಗ್ಬಿಟ್ಟು ಟಚ್ ಆಗಿಬಿಟ್ಟು ಒಂದು ಬೈಲ್ ಬೀಳೋದಂತಂದರೆ ಏನು ಕತೆ ಇದು? ಎಷ್ಟು ಜನ ನೋಡ್ತಾ ಇದ್ರೋ ಗೊತ್ತಿಲ್ಲ ಇವತ್ತು ಮ್ಯಾಚು. ಟೆಸ್ಟ್ ಮ್ಯಾಚ್ ಅಟ್ ಇಟ್ಸ್ ಬೆಸ್ಟು. 3 ಟೆಸ್ಟ್ ಮ್ಯಾಚಲ್ಲಿ ಇದೇ ಟೆಸ್ಟ್ ಮ್ಯಾಚು ಲಾರ್ಡ್ಸ್ ಟೆಸ್ಟ್ ಮ್ಯಾಚನ್ನ ಬೆಸ್ಟ್ ಇದ್ದಿದ್ದು. ಎಕ್ಸೈಟ್ಮೆಂಟ್ ಆರೆಂಜ್ ಕ್ರಿಯೇಟ್ ಮಾಡಿತ್ತು. ಇಷ್ಟು ರನ್ ಬೇಕು, ಇಷ್ಟು ವಿಕೆಟ್ ಬೇಕು ಅಷ್ಟೇ ಇದ್ದಿದ್ದು ಡೀಲು. ಸೊ ಡೀಲ್ ಮಾಡಿ ಬಿಸಾಕಿದ್ರು. ಈ ಕಡೆ ಇಂಡಿಯಾ ಗೆಲ್ಲತ್ತಾ ಇಂಗ್ಲೆಂಡ್ ಗೆಲ್ಲತ್ತಾ ಕ್ಯೂರಿಯಾಸಿಟಿ ಮೇಲೆನೇ ಕೂತ್ಕೊಂಡಿದ್ವಿ. ಹಾಂ, ಏನು ಹೇಳೋದು ಗೊತ್ತಾಯ್ತಿಲ್ಲ ಮಗ. ಲಾಸ್ಟ್ ವಿಕೆಟ್ ನೋಡ್ಬಿಟ್ಟಿನ ಸ್ಟಂಡಾಗಿ ಹೋಗ್ಬಿಟ್ಟಿದ್ದೀನಿ ನಾನು. ಸಿರಾಜ್ ಭಯ್ಯ ಔಟ್ ಆಗಿದ್ದು ರೀತಿ ನೋಡ್ತು ಅಂತ ಅಂದರೆ ಪಾಪ ಅವ್ರೇನು ಮಾಡ್ತಾರೆ, ಅವ್ದು ಫೋಮಾಗಿ ಆಡಿಲ್ಲ ಅಷ್ಟೇ ಆ ಬಾಲ್ನ. ನೋಡಿ ಡಿಫೆನ್ಸ್ ಚೆನ್ನಾಗೇನೆ ಕರೆಕ್ಟಾಗೇನೆ ಇತ್ತು, ಬಟ್ ಫೋಮಾಗಿ ಇರಲಿಲ್ಲ. ಮುಂದೆ ಹೋಗೋ ಥರ ಇಲ್ಲ, ಉಳ್ಕೊಂಡು ಹಿಂದೆಗಡೆ ರಿವರ್ಸ್ ಬರೋ ಥರ ಇತ್ತು. ಬಶೀರ್ ಅವರು ಲಾಸ್ಟಿಗೆ ಬಂದ್ಬಿಟ್ಟು ಸೈಲೆಂಟ್ ಆಗಿದ್ರು ನೋಡಿ. ಬಶೀರ್ ಬಂದ್ಬಿಟ್ಟು ಅಲ್ಲಿ ಒಂದು ಬಾಲ್ನ ಇಂಪ್ಯಾಕ್ಟ್ ಮಾಡಿಬಿಟ್ಟು ಒಂಥರ ಹೀರೋ ಆಗೋಗ್ಬಿಟ್ರು ಅಲ್ಲಿ. ಇವತ್ತು ಸ್ಟಾರ್ಟ್ ಮಾಡಿದ್ದು ಹೆಂಗಿತ್ತು, KL ರಾಹುಲ್ ಕೂಡ ಅಷ್ಟೇನು ಸ್ಕೋರ್ ಮಾಡೋಕ್ಕಾಗಲಿಲ್ಲ. ಈ ಕಡೆಯಿಂದ ರಿಷಬ್ ಪಂತು ಕೂಡ ಅಷ್ಟೇನು ಸ್ಕೋರ್ ಮಾಡೋಕ್ಕಾಗಿಲ್ಲ. ಅವ್ರು ಇದ್ದಿತ್ತು ಅಂದರೆ ಮ್ಯಾಚ್ ಆರಾಮಾಗಿ ಕಲಾಸ್ ಮಾಡಿರೋರು. ಬಟ್ ಬೇಗನೆ ವಿಕೆಟ್ನ ಒಪ್ಸಿದ್ರು. KL ರಾಹುಲ್ ಔಟ್ ಆಗಿದ್ದ ರೀತಿ, ರಿಷಬ್ ಪಂತ್ ಔಟ್ ಆಗಿದ್ದ ರೀತಿ. ರಿಷಬ್ ಪಂತ್ ಟೆಳಿಂಗ್ ಅಂತ ಬೋಲ್ಡ್ ಹಾರ್ಕೊಂಡು ಹೋಯ್ತು ಹಂಗೇನೆ. ಜಾಫರ್ ಆರ್ಚರ್ ಬಿಟ್ಟಿದ್ದು ಬಾಲು ಒಂಥರ ಅದು ಬಾಲ್ ಆಫ್ ದ ಡೇ ಅಂತ ಹೇಳ್ಬೇಕು. ಇವತ್ತು ಒಂಥರ ಔಟ್ ಮಾಡಿದ ಬಾಲ್ಗಳೆಲ್ಲ ಸಖತ್ತಾಗೇನೆ ಮಾಡೋರು ಇಂಗ್ಲೆಂಡವ್ರು ನೋಡೋದು. ಒಳ್ಳೆ ರಿಷಬ್ ಪಂತ್ ಬೋಲ್ಡ್ ಆಗ್ತಾ ಇದ್ದಂಗೆ ಈ ಕಡೆ KL ರಾಹುಲ್ ಆ್ಯಕ್ಚುಲಿ ನೆನ್ನೆ ಔಟ್ ಆಗಿದ್ರಲ್ಲ, ಶುಭ್ಮನ್ ಗಿಲ್ ಔಟ್ ಆಗಿದ್ದ ರೀತಿ, ಜೊತೆಗೆ ಕರುಣ್ ನಾಯರ್ ಔಟ್ ಆಗಿದ್ದ ರೀತಿ, ಜೊತೆಗೆ KL ರಾಹುಲ್ ಇವತ್ತು ಔಟ್ ಆಗಿದ್ದ ರೀತಿ. ಸಿಮಿಲರ್ ಆಲ್ಮೋಸ್ಟ್ ಎಲ್ಲ LBW ಆಗಿರೋದು. ಬೆನ್ ಸ್ಟೋಕ್ಸು ಕ್ರೂಷಿಯಲ್ ವಿಕೆಟ್ನ ಎತ್ಬಿಟ್ಟು ಇಂಪ್ಯಾಕ್ಟ್ ಮಾಡಿದ್ದು. ಕಾಲು ಕೊಡ್ಕೊಂಡ್ಬಿಟ್ರು KL ರಾಹುಲ್ ಅವರು. ಕಾಲು ಹೊಡಿಯೋ ಒಂದು ಬರದಲ್ಲಿ ಬಾಲ್ ಟಚ್ ಆಗಲಿಲ್ಲ, ಪ್ಯಾಟ್ಸಿಗೆ ಟಚ್ ಆಯಿತು ಅವರ ಬ್ಯಾಟು. ಸೊ ಆದ್ದರಿಂದ ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ರಿಷಬ್ ಪಂತ್ ಹೋಗೋನು, ಈ ಕಡೆಯಿಂದ KL ರಾಹುಲ್ ಇಬ್ಬರಿಗೋನು ಒಂದು ಎಂಡಲ್ಲಿ ರಿಜಿಡ್ ಆಗಿ ಸ್ಟೆಬಿಲೈಸ್ ಮಾಡಿದ್ದು. ಒಂಥರ ನಿಂತ್ಕೊಂಡು ಅವನಜ್ಜಿ ಕಡೆಯವ್ರಿಗೂ ಬಿಡಲಾಗಿರೋ ಫೈಟ್ನ ಅಂತ ಕಡೆಯವ್ರಿಗೂ ಬಿಡಲಿಲ್ಲ ಅಲ್ಲಿ ಜಡೇಜಾ. ಅಷ್ಟು ಸಖತ್ತಾಗಾಡು. ಆಲ್ಮೋಸ್ಟ್ ಕ್ಲೋಸ್ ಟು 180 ಬಾಲ್ಸು, ಆಲ್ಮೋಸ್ಟ್ ಕ್ಲೋಸ್ ಟು 200 ಬಾಲ್ಸ್ ಅಂತಂದರೆ ಹೊಡೆದು ರನ್ಸ್ ಏನು ಅಷ್ಟೇನಾಗಿ ಬಂದಿಲ್ಲ. ಬಟ್ ನಿಧಾನಕ್ಕೆ ಕಾಮ್ ಆ್ಯಂಡ್ ಕಾಷಿಯಸ್ಸಾಗೆ ಹ್ಯಾಂಡಲ್ ಮಾಡಿದ್ರು ಸಿಚುವೇಶನ. ಇವಾಗ ಸ್ವಲ್ಪ ಜನ ಹೇಳ್ಬೋದು ಅವನ ಅಜ್ಜಿ ಅಗ್ರೆಸಿವ್ ಆಗಿ ಆಡ್ಬಿಟ್ಟು ಡಮಲ್ ಡಿಮಿಲ್ ಹೊಡೆದು ಗುದ್ದು ಬಿಸಾಕಬೇಕಾಗಿತ್ತು ಗುರು. ಏನು 27 ರನ್ನ ಸೋತಿದ್ದು ಬಸ್ತೇನೆ. ಇಲ್ಲ ಆ್ಯಕ್ಚುಲಿ ಇನ್ನೂ ಒಂದೇನು ಗೊತ್ತಾ, ಎಷ್ಟು ಆಲ್ಮೋಸ್ಟ್ 37 ರನ್ನ ನಾವು ಎಕ್ಸ್ಟ್ರಾಸ್ ಕೊಟ್ಟಿರೋದು, ಅದರಲ್ಲಿ 27 ರನ್ನು ಬೈಸನೇ ಕೊಟ್ಟಿದ್ದೀವಿ. ಸೊ ಅದು ಎಲ್ಲ ಮ್ಯಾಟ್ರ್ ಆಗುತ್ತಾ ಇವಾಗ ಅಂತ ಅನ್ಕೊಬೇಕಷ್ಟೇ. ಎಕ್ಸ್ಟ್ರಾಸ್ ಜಾಸ್ತಿ ಕೊಟ್ಟಿದ್ದೀವಲ್ಲ, ಈಗ ನಮಗೆ ಕಂಪೇರ್ ಮಾಡ್ತು ಅಂತಂದರೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾವು ಎಕ್ಸ್ಟ್ರಾಸ್ ಜಾಸ್ತಿ ಕೊಟ್ಟಿದ್ದೀವಿ. ಸೊ ಅದೆಲ್ಲ ಮ್ಯಾಟ್ರ್ ಆಗುತ್ತಾ, ಕ್ಲೋಸ್ ಬಂದಿದ್ವಾ ಅಂತ ಮ್ಯಾಟ್ರ್ ಆಗುತ್ತೆ. ಬಟ್ ಹೊಡೆದಿರ್ಬೋದಾಗಿತ್ತು, ಏನಿದೇನು ಅಂತ ಹೆವಿ ಟಾರ್ಗೆಟ್ ಇರಲ್ಲ. ಬಟ್ ಇಂಗ್ಲೆಂಡ್ ಅವ್ರು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬೇಕು. ಜೋಫರ್ ಆರ್ಚರ್ ಹಿಡಿದಂಥ ಕ್ಯಾಚು ಅದನ್ನ ಯಾರು ತಾನೇ ಮರೀತಾರೆ ಮಗ. ಅಂಥ ಕ್ಯಾಚ್ನ ಹಿಡಿದಿದ್ದು ವಾಷಿಂಗ್ಟನ್ ಸುಂದರ್ದು. ಒಂಥರ ಫ್ಲೈ ಮಾಡ್ಕೊಂಡು ಹಿಡಿದಂಥ ಕ್ಯಾಚ್. ಎಫರ್ಟ್ ಹಾಕಿದ್ರೆ ಇಂಗ್ಲೆಂಡ್ ಅದಕ್ಕೋಸ್ಕರ ಇವತ್ತು ಈ ಪೊಸಿಷನಲ್ಲಿ ಇರೋದು. ಕಡೆವರೆಗೂ ಬಿಟ್ಕೊಂಡು ಕೊಡಲಿಲ್ಲ ನಜ್ಜಿ. ಎಲ್ಲ ಛತ್ರಿ ಕಟ್ಬಿಟ್ಟಿದ್ರು ಹಂಗೇನೆ ಬಂದ್ಬಿಟ್ರೆ ಸಿರಾಜ್ ಭಯ್ಯಾಗೆ. ಸ್ಪಿನ್ನರ್ ತರಿಸಿದ್ರು, ಛತ್ರಿ ಕಟ್ಟರು, ಅಟ್ಯಾಕಿಂಗ್ ಫೀಲ್ಡು ಇತ್ತು, ಜೊತೆಗೆ ಡಿಫೆನ್ಸಿವ್ ಫೀಲ್ಡು ಇತ್ತು. ಎಲ್ಲ ಥರ ಫೀಲ್ಡು ನೋಡ್ಬಿಟ್ವಿ. ಸ್ಲಿಪ್ನ ಇರಿಸ್ತಾರೆ, ಸ್ಲಿಪ್ನ ತೆಗಿಸ್ತಾರೆ ರನ್ಸ್ ಹೋದಾಗ. ಸೊ ಅವ್ರಿಗೂ ಕೂಡ ಏನು ಅಷ್ಟೇನು ಈಸಿ ಇರಲಿಲ್ಲ ಮ್ಯಾಚ್ನ ಗೆಲ್ಲುವಂಥದ್ದು. ಸೊ ಅವ್ರಿಗೂ ಕೂಡ ಕಷ್ಟನೇ ಇತ್ತು. ಬಟ್ ಇಂಪ್ಯಾಕ್ಟ್ ಚೆನ್ನಾಗಿ ಮಾಡಿದ್ರೆ ಲಾರ್ಡ್ಸಲ್ಲಿ ವಿಜಯ ಪತಾಕೆನ ಆರಿಸಿ ಎತ್ತಿ ಹಿಡಿದಿದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿಗೆ ಬೆನ್ ಸ್ಟೋಕ್ಸ್ ಸ್ಲೆಡ್ಜ್ ಮಾಡಿದ್ದು, ಜೊತೆಗೆ ಹರಿ ಬ್ರೂಕ್ ಬಂದು ಸ್ಲೆಡ್ಜ್ ಮಾಡಿದ್ದು. ಸೊ ಆಟ ಆಡಿಸೋರು ಒಂದು ಸ್ವಲ್ಪ ಒಂದು 50 ಬಾಲ್ ಆಡಿದ್ರೆ ನಿಧಾನಕ್ಕೆ ಆಡ್ತಾರೆ. ವಿಕೆಟ್ ಕಳ್ಕೊಳ್ಳಿ ಅಂತ ಸ್ಲೆಡ್ಜ್ ಮಾಡೋದಕ್ಕೆ ಅವರು ಸ್ಲೆಡ್ಜ್ ಮಾಡಿದ್ರು, ನಾವು ಮಾಡಿದ್ವಿ, ಅವರು ಮಾಡಿದರೆ. ಈ ಮ್ಯಾಚ್ ಅಂತೂ ಒಂಥರ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೀರೀಸ್ ನೋಡ್ದಂಗಿತ್ತು, ಹಳೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೀರೀಸ್ ನೋಡ್ದಂಗಿತ್ತು. ಸೊ ಒಂಥರ ಎಕ್ಸ್ಚೇಂಜ್ ಆಫ್ ವರ್ಡ್ಸು ಅದು ಇದೆಲ್ಲ ಬೇಜಾನ್ ಆಯಿತು ಈ ಮ್ಯಾಚಲ್ಲಿ. ಬಟ್ ಆದರೂ ನಾವೇನೇ ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಅದು ಇದು ಮಾಡಿರ್ಬೋದು, ಕಿರಿಕಗಳನ್ನ ಮಾಡಿರ್ಬೋದು. ಬಟ್ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ವಿಕ್ಟ್ರಿನ ಅಲ್ಟಿಮೇಟ್ಲಾಗಿ ಮ್ಯಾಟ್ರ್ ಆಗೋದು. ಅದು ಲಾರ್ಡ್ಸಲ್ಲಿ ಗೆದ್ವಿ ಅಂತಾನೆ ಒಂಥರ WTC ಫೈನಲಾಗಿ ಗೆದ್ದಿರೋ ಅಷ್ಟೇ ಖುಷಿ ಅಂತ ನಾನು ಹೇಳ್ತಿದ್ದೆ ನಿಮಗೆ. ಅದೇ ಥರ ಆಗಿದೆ. ಒಂಥರ ಅವ್ರಿಗೆ ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಖುಷಿ. ಈ ಮ್ಯಾಚ್ನಾಗ ಗೆದ್ದಿರೋ ಖುಷಿ ಅವ್ರಿಗೆ ಫಸ್ಟ್ ಮ್ಯಾಚ್ ಗೆದ್ರಲ್ಲ ಆ ಮ್ಯಾಚಲ್ಲಿ ಗೆದ್ದಷ್ಟೇನು ಹೆಡಿಂಗ್ಲಿಲ್ಲಿ ಗೆದ್ರಲ್ಲ ಅಷ್ಟೇನು ಖುಷಿ ಆಗಿಲ್ಲ. ಬಟ್ ಇಲ್ಲಿ ಗೆದ್ರಲ್ಲ ಅವ್ರಿಗೆ ಇನ್ನೂ ನೆಕ್ಸ್ಟ್ ಲೆವೆಲ್ ಖುಷಿ ಆಗೋಗ್ಬಿಟ್ಟಿದೆ. ಅಲ್ಲ ಗುರು, ಇನ್ನೂ ನಿಜವೂ ಬೇಜಾರಾಗ್ತೈತೆ. ಇವತ್ತು ಚೇಸ್ ಮಾಡಿರ್ಬೋದಾಗಿತ್ತು ಗುರು. ಅಷ್ಟು ಕಾಶಿಯಾಗಿ ಆಡ್ತಿರೋ ಪಾಪ ಸಿರಾಜ್ ಭಯ್ಯ. ಇನ್ನು ಜಸ್ಪ್ರೀತ್ ಬುಮ್ರಾನು ಆಡಿದ್ರು, ಒಂದು 50 ಬಾಲ್ಸ್ ಆಡಿದ್ರು. ಅವರು ಔಟ್ ಆಗಬೇಕಾಗಿತ್ತಾ, ಅವರು ಆ ಥರ ಶಾಟ್ನ ಹೊಡಿಬೇಕಾಗಿತ್ತಾ, ನೆಲದ ಮೇಲೆ ಆಡಿರ್ಬೋದಾಗಿತ್ತಲ್ವಾ ಅಂತ ಅನಿಸುತ್ತೆ. ಮೇಲೆ ಹೋಗ್ಬೇಕಾಗಿತ್ತಾ ಬಾಲು ಲೀಡಿಂಗ್ ಎಡ್ಜ್ ಆಗಿಬಿಟ್ಟು, ಅದು ಹೋಗ್ಬೇಕಾಗಿತ್ತಾ ಸೀದಾ ಕೈಗೆ, ಎಲ್ಲೂ ಬೇರೆ ಕಡೆ ಬೀಳಬಾರ್ದಾಗಿತ್ತಾ ಅಂತಲೂ ಅನಿಸುತ್ತೆ. ಏನೋ ಮಾಡೋದಕ್ಕಾಗೋದಿಲ್ಲ.
ರಿಯಾಲಿಟಿ ಆಕ್ಸೆಪ್ಟ್ ಮಾಡ್ಕೊಬೇಕು. ಆ ಬಶೀರ್ ಅವ್ರಿಂದನೇ ಅದು ಎಂಡ್ ಆಗಬೇಕಾಗಿತ್ತು ಅಂತ ಕಾಣಿಸುತ್ತೆ ಸಿರಾಜ್ ಭಯ್ಯ ಅವರ ವಿಕೆಟು. ಸಿರಾಜ್ ಅಂತೂ ಕೂತ್ಕೊಂಡ್ಬಿಟ್ಟಿದ್ರು ಇವರು. ಜಡೇಜಾ ಸ್ಟಂಡು ಕಣ್ಣು ಪಿಂಗ್ಳಿಸ್ಕೊಂಡು ಹಿಂಗೆ ನೋಡ್ತಾ ಅವ್ರೆ, ಏನು ಗುರು ಆಯಿತು, ಇದು ಏನು ಗುರು ಕತೆ ಇದು, ನಾನು ಇಷ್ಟೊಂದೆಲ್ಲ ಪ್ರಯತ್ನ ಪಟ್ಟಿದ್ದು ಇದಕ್ಕಾಗಿ ಗುರು. ಈ ಥರ ಏನಾದ್ರು ಕರೆಕ್ಟಾಗಿ LBW ಆಗಿತ್ತು ಅಂದರೆ ಬೋಲ್ಡೇ ಆಗಿತ್ತು ಅಂತಂದರೆ ಬೇಜಾರಾಗ್ತಿರ್ಲಿಲ್ಲ. ಡಿಫೆನ್ಸ್ ಮಾಡಿದಂಥ ಬಾಲ್ ಹೋಗ್ಬಿಟ್ಟು ಮತ್ತೆ ರಿವರ್ಸ್ ಹೋಗ್ಬಿಟ್ಟು ಉಳ್ಕೊಂಡು ಹೋಗ್ಬಿಟ್ಟು ಹೊಡೆಯುತ್ತೆ ಅಂತಂದರೆ ಇದಕ್ಕಿಂತ ಅನ್ಫಾರ್ಚುನೇಟು ಸೋಲೋ ಅಂಥದ್ದು. ಈ ಥರ ಆಗ್ಬಿಟ್ಟು ಸೋಲೋ ಅಂಥದ್ದು ಇದೆಯಲ್ಲ, ಇದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಔಟೇನೇ. ಏನು ಹೇಳ್ತೀರಾ, ನನಗೆ ಬೇಜಾರಾಗ್ತೈತೆ ಗುರು ಲಿಟರಲಿ. ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ರಪ್ಪ ನಿಮ್ಗೆ ಏನು ಅನಿಸ್ತು ಅಂತ. ನಾನು ಗೆಲ್ತಾರೆ ಅಂತಲೇ ಅಂದ್ಕೊಂಡಿದ್ದೆ ಇವತ್ತು. ಜಡೇಜಾ ಇದ್ದಂಥ ರೀತಿ ರಿಜಿಡ್ಡಾಗಿ ನಿಂತ್ಕೊಂಡಿದ್ದು ನೋಡ್ತು ಅಂದರೆ, ಬಟ್ ಜಡೇಜಾಗಂತೂ ಕ್ರೆಡಿಟ್ ಕೊಡಲೇಬೇಕು. ಯಾಕಂದರೆ ಒಂಥರ ಒಂಟಿ ಸಲಾಗ ಥರ ನಿಂತ್ಕೊಂಡು ಲಾಸ್ಟ್ ನಿಂತ್ಕೊಂಡು ನಾಟ್ ಔಟ್ ಆಗಿ ಉಳ್ಕೊಂಡು ಇದ್ದಾರೆ. ಬಟ್ ಮ್ಯಾಚ್ ಸೋತಿರ್ಬೋದು, ಬಟ್ ಒಂಥರ ದಿಲ್ ತೋರಿಸಿದ್ರು ಅಂತ ಹೇಳಬೇಕು ಜಡೇಜಾ ಅವ್ರು ಇವತ್ತು. ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಆ್ಯಂಡ್ ಇಂಗ್ಲೆಂಡಿಗೆ ಶಬಾಷ್ ಹೇಳಲೇಬೇಕು, ಯಾಕಂತಂದರೆ ಅವರು ಎಲ್ಲ ರೀತಿಯಲ್ಲೂ ಕೂಡ ಬೆಟರ್ ಆಗಿದ್ರು ನಮಗೆ ಕಂಪೇರ್ ಮಾಡ್ತು ಅಂತಂದರೆ. ಆ್ಯಂಡ್ ನಾವೇನು ಅಜೀಬಾಗಿ ಆಡಿದ್ದೀವಿ ಅಂತಲ್ಲ, ಫೈಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗೇ ಕೊಟ್ವಿ. ಅವ್ರಿಗೂ ಕೂಡ ಕನ್ಕ್ಲೂಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಯಾರು ಗೆಲ್ತಾರೆ ಅಂತ. ನೋಡಿ ಹೆಂಗಿತ್ತು ಅಂತ ಈ ಮ್ಯಾಚು. 3 ದಿನ ಆಗೋವರೆಗೂ ಡ್ರಾ ಥರ ಇತ್ತು. ಸಾರಿ 2.5 ದಿನ ಡ್ರಾ ಥರನೇ ಇತ್ತು. ಸೊ 3ನೇ ದಿನ ಇನಿಷಿಯಲಿ ಎಲ್ಲ ಇಂಡಿಯಾ ಕಡೆ ಬಂತೆ. ಇಂಡಿಯಾ ಪಕ್ಕ ಗೆದ್ಬಿಡ್ತಾರೆ ಇವರು, ಬೇಗ 190+ ಟಾರ್ಗೆಟ್ ಕೊಡ್ತಾರೆ, ಇಂಡಿಯಾ ಹೊಡೆದು ಬಿಸಾಕ್ತಾರೆ ಅನ್ನೋ ಥರನೇ ಇತ್ತು. ಎಂಡ್ ಆಗಿದ್ದು ಇಂಗ್ಲೆಂಡ್ ಅವರ ವಿಕ್ಟ್ರಿಯಿಂದ. ಸೊ ರಿಸಲ್ಟ್ ಬಂದಿದೆ ಈ ಮ್ಯಾಚು. ಸ್ವಲ್ಪ 2 ದಿನದಿಂದ ಡ್ರಾ ಥರ ನೋಡ್ತಾ ಇದ್ವಿ ಈ ಮ್ಯಾಚ್ನ. ಕಾಮೆಂಟ್ ಸೆಕ್ಷನ್ ಹಾಕಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.